ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ಆ್ಯಂಡ್ ನೀಡಲ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಬ್ಲೌಸ್ ಯಾವ ರೀತಿ ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ, ವರ್ಕ್ ಮಾಡಿಸಿದ್ದೀನಿ ಅಂತೇಳಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಕಸ್ಟಮೈಸ್ ಮಾಡಿ ಸ್ಟಿಚ್ ಮಾಡಿಸಿರೋಂಥ ವರ್ಕ್ ಬ್ಲೌಸು ಮತ್ತು ವರ್ಕ್ ಮಾಡಿಸಿದ್ದೀನಿ. ಹಾಗೆಯೇ ಪ್ಯಾಚ್ ವರ್ಕ್ ಎಲ್ಲ ಮಾಡಿಸಿದ್ದೀನಿ. ಪ್ಯಾಟ್ರನ್ನು ಕೊಡಿಸಿದ್ದೀನಿ. ಸೊ ಪ್ಯಾಟ್ರನ್ ಮೇಕಿಂಗ್ ಅಂತಾರಲ್ಲ, ಸೊ ಪ್ಯಾಟ್ರನ್ ಎಲ್ಲ ಕೊಟ್ಟು ಮಾಡಿಸಿದ್ದೀನಿ. ಯಾವ ರೀತಿ ನಾನು ಕಸ್ಟಮೈಸ್ ಮಾಡಿಸಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡಿಬಿಡಿ. ಬಿಕಾಸ್ ನಿಮಗೇನಾದರೂ ಯಾವ ರೀತಿ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು, ಯಾವ ರೀತಿ ವರ್ಕ್ ಮಾಡಿಸ್ಬೇಕು ಅಂತ ಐಡಿಯಾ ಸಿಗ್ತಾ ಇಲ್ಲ ಅಂದರೆ ಡೆಫಿನೆಟಾಗಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ. ವರ್ತಿದು ವಾಚಿಂಗು, ಓಕೆನಾ? ವರ್ತಿ ವಿಡಿಯೋ ನಿಮಗೆ. ಸೊ ನೋಡಿ, ಫಸ್ಟ್ ಬ್ಲೌಸ್ ತೋರಿಸ್ತಾ ಇದ್ದೀನಿ. ಇದು ಮೈಸೂರು ಸಿಲ್ಕ್ ಸ್ಯಾರಿ ಆಗಿದೆ. ಅದರದ್ದು ಸ್ಯಾರಿದು ಬ್ಲೌಸ್ ಇದು. ಸ್ಯಾರಿ ಬಾಡಿ ಬಂದು ಪಿಂಕ್ ಕಲರಲ್ಲಿ ಬರುತ್ತೆ. ಸೊ ಇದು ನೋಡಿ, ಬಾಡಿ ಕಲರ್ ಬಂದು ಪಿಂಕ್ ಇರುತ್ತೆ ಸ್ಯಾರಿದು. ಬ್ಲೌಸ್ ಬಂದು ಗ್ರೀನ್ ಬಂದಿತ್ತು. ಸೊ ಹಾಗಾಗಿ ನೋಡಿ, ಸ್ಲೀವ್ಸ್ ಪಾರ್ಟ್ ಅಂತೂ ತುಂಬ ಹೈಲೈಟ್ ಮಾಡಿರೋದು. ಬಿಕಾಸ್ ಮೈಸೂರು ಸಿಲ್ಕ್ ಸ್ಯಾರಿ ಅಂದರೆ ಗೊತ್ತಲ್ವ ನಿಮಗೆ, ಪ್ಲೇನಲ್ಲಿ ಬರುತ್ತೆ ನಿಮಗೆ. ಸೊ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಈ ಥರ ಗ್ರ್ಯಾಂಡ್ ವರ್ಕ್ ಕೊಟ್ಟು ಮಾಡಿಸ್ಕೊಂಡ್ರೆ, ಅಂದರೆ ಬ್ಲೌಸ್ ಪಾರ್ಟು ಹೈಲೈಟ್ ಮಾಡ್ಕೊಳ್ಳಿ. ಬಿಕಾಸ್ ನೆಕ್ ಹತ್ರ ಎಲ್ಲ ಮಾಡಿದ್ರೆ ಕವರ್ ಆಗಿಬಿಡುತ್ತಲ್ವಾ. ಸೊ ಹಾಗಾಗಿ ಬ್ಯಾಕ್ ಪಾರ್ಟು ಅಷ್ಟೇ ಯೂಶ್ವಲಿ ಕವರ್ ಆಗಿಬಿಡುತ್ತೆ, ಅಷ್ಟೊಂದೆಲ್ಲ ಕಾಣಿಸಲ್ವಲ್ಲ ವರ್ಕ್ ಮಾಡಿರೋದು. ಸೊ ಅದಕ್ಕೆ ನೀವು ಸ್ಲೀವ್ಸ್ ಪಾರ್ಟು ಹೈಲೈಟ್ ಮಾಡ್ಕೊಳ್ಳಿ, ಜಾಸ್ತಿ ಗ್ರ್ಯಾಂಡಾಗೆ ವರ್ಕ್ ಮಾಡಿಸ್ಕೊಳ್ಳಿ. ಮೈಸೂರು ಸಿಲ್ಕ್ ಸ್ಯಾರಿ ಫುಲ್ಲು ಪ್ಲೇನ್ ಇರುತ್ತಲ್ವ, ಹಾಗಾಗಿ ನೋಡಿ ಇದು ಬ್ಯಾಕ್ ಸೈಡು ಈ ಥರ ಡಿಸೈನ್ ಮಾಡಿಸಿರೋದು. ಇದು ಫುಲ್ಲು ಕಂಪ್ಲೀಟಾಗಿ ಫ್ಲೋರಲ್ ಎಂಬ್ರಾಯ್ಡ್ರಿ ಬಂದಿದೆ. ಎಲ್ಲ ನಾನು ಮಿಷಿನ್ ಎಂಬ್ರಾಯ್ಡ್ರಿನೇ ಮಾಡಿಸೋದು ನಾನು. ಬಿಕಾಸ್ ಏನಕ್ಕೆ ಅಂದರೆ ಅದು ವರ್ತು. ಆ್ಯಕ್ಚುಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಹಾಗೆಯೇ ನಿಮಗೆ ಮಿಷಿನ್ ಎಂಬ್ರಾಯ್ಡ್ರಿ ಬಾಳಿಕೆ ಬರುತ್ತೆ. ಇದು ನನ್ನ ಪರ್ಸ್ನಲ್ ಚಾಯ್ಸು, ಓಕೆನಾ? ಸೊ ನಾನು ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗೂ ನಾನು ಇದೇ ರೀತಿಯೇ ಮಿಷಿನ್ ಎಂಬ್ರಾಯ್ಡ್ರಿನೇ ನಾನು ವರ್ಕ್ ಮಾಡಿಸೋದು. ಯಾವುದೇ ರೀತಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿಸಲ್ಲ. ಆಮೇಲೆ ಯಾವುದೇ ರೀತಿ ನಾನು ಸ್ಟೋನು ಯಾವುದು ಇದು ಯೂಸ್ ಮಾಡಲ್ಲ. ಓನ್ಲಿ ಥ್ರೆಡ್ ಸಿಲ್ಕ್ ಥ್ರೆಡ್ಡು ಮತ್ತು ಝರಿ ಥ್ರೆಡ್ ಎಲ್ಲ ಯೂಸ್ ಮಾಡಿಕೊಂಡು ವರ್ಕ್ ಮಾಡಿಸೋದು. ಇದು ಸೆಕೆಂಡ್ ಬ್ಲೌಸ್ ನೋಡಿ. ಇದು ಬಂದು ಹನಿ ಕಲರ್ ಅಂತಾರಲ್ವ, ಜೇನುತುಪ್ಪ ಕಲರ್ ಸೀರೆ ಆಗಿರುತ್ತೆ. ಆ ಸೀರೆದು ಬ್ಲೌಸ್ ಬಂದು ಈ ಥರ ಪಿಂಕ್ ಕಲರಲ್ಲಿ ಬಂದಿತ್ತು. ಸೊ ಅದಕ್ಕೆ ಈ ಥರ ನಾನು ಬೋಟ್ ಶೇಪಲ್ಲಿ ಸ್ಟಿಚ್ ಮಾಡಿಸಿರೋದು. ನಾನು ಯಾವ ರೀತಿ ಹೇಳ್ತೀನೋ ಅದೇ ರೀತಿ ಟೈಲರ್ ಸ್ಟಿಚ್ ಮಾಡಿಕೊಡ್ತಾರೆ. ಸೊ ಅದೊಂದು ನನಗಿಷ್ಟ. ಬಿಕಾಸ್ ನಾವು ಯಾವ ರೀತಿ ಹೇಳ್ತೀವೋ ಆ ಥರ ನನ್ನ ಟೇಸ್ಟ್ ಪ್ರಕಾರನೇ ಅವರು ಸ್ಟಿಚ್ ಮಾಡಿ ಕೊಡ್ತಾರೆ. ಸೊ ನೋಡಿ, ಈ ಥರ ಫ್ಲೋರಲ್ ಡಿಸೈನ್ ಮಾಡಿಸಿದ್ದೀನಿ. ಸೊ ಸೀರೆ ಪೂರ್ತಿ ಅದೇ ಥರನೇ ಬಂದಿತ್ತು ಸ್ವಲ್ಪ. ಸೊ ಹಾಗಾಗಿ ನಾನು ಇದನ್ನು ಇಷ್ಟಪಟ್ಟೆ. ಈ ಥರ ಡಿಸೈನ್ ಇಷ್ಟ ಆಯಿತು. ಆಮೇಲೆ ಸ್ಲೀವ್ಸು ನೋಡ್ಬೋದು ನೀವು, ಈ ರೀತಿ ಮಾಡಿಸಿದ್ದೀನಿ ನಾನು ಸ್ಲೀವ್ಸು. ಆ್ಯಕ್ಚುಲಿ ನೆಟ್ ಹಾಕ್ಸಿದ್ದೀನಿ. ಅದು ನಿಮ್ಗೆ ಬೇಕು ಅಂದರೆ ಹಾಕ್ಸ್ಕೊಬೋದು, ಇಲ್ಲಾಂದರೆ ವಿತೌಟ್ ನೆಟ್ಟೂ ಓಕೆ. ಬಟ್ ನನಗೆ ನೆಟ್ ಇಷ್ಟ ಆಯಿತು, ಅದಕ್ಕೆ ನೆಟ್ ಹಾಕ್ಸಿದ್ದೀನಿ ನೋಡಿ. ಆ ನೆಟ್ ಸುತ್ತಲೂ ನಿಮಗೆ ವರ್ಕ್ ಮಾಡಿಸಿದ್ದೀನಿ. ಹಾಗೆಯೇ ಬ್ಯಾಕ್ ಪಾರ್ಟಲ್ಲಿ ನೋಡ್ಬೋದಲ್ವಾ, ಅಲ್ಲೂ ನಾನು ನೆಟ್ ಹಾಕ್ಸಿದ್ದೀನಿ. ಆಮೇಲೆ ನೋಡಿ, ಈ ರೀತಿ ನೋಡಿ, ಫ್ರಂಟಲ್ಲಿ ಸಿಂಪಲಾಗಿ ಬರುತ್ತೆ ಅಷ್ಟೇ. ಒಂದು ಪಾರ್ಟ್ ಮಾತ್ರ, ಒಂದು ಸೈಡ್ ಮಾತ್ರ ನಿಮಗೆ ವರ್ಕ್ ಬರುತ್ತೆ, ಓಕೆನಾ? ಸೊ ನೋಡಿ, ಈ ರೀತಿ ನಾನು ಸ್ಟಿಚ್ ಮಾಡಿಸಿ ನೋಡಿ, ನೆಟ್ ತೋರಿಸ್ತಾ ಇದ್ದೀನಲ್ವ ಅಲ್ಲಿ. ಸೊ ನೆಟ್ ಹಾಕಿ ಸ್ಟಿಚ್ ಮಾಡಿರೋದು ತುಂಬಾ ಚೆನ್ನಾಗಿದೆ. ಆ ಅದು ಸುತ್ತಲೂ ವರ್ಕ್ ಮಾಡಿಸಿರೋದು ಈ ರೀತಿ. ನಿಮ್ಗೆ ಬೇಕು ಅಂದ್ರೂ ವಿತೌಟ್ ನೆಟ್ಟನ್ನು ಮಾಡ್ಬೋದು. ಬ್ಯಾಕ್ ಪಾರ್ಟು ಅಷ್ಟೇ, ನಾನು ಫುಲ್ಲು ನೆಟ್ ಹಾಕ್ಸಿದ್ದೀನಿ. ಸೊ ನೋಡಿ, ನೆಕ್ಸ್ಟ್ ಪ್ಯಾಟರ್ನ್ ಬಂದುಬಿಟ್ಟು ನೆಕ್ಸ್ಟ್ ಬ್ಲೌಸ್ ನೋಡಿ. ಇದು ಯಾವುದೇ ರೀತಿ ಎಂಬ್ರಾಯ್ಡ್ರಿ ಮಾಡಿಸಿಲ್ಲ, ಇದು ಪ್ಯಾಟ್ರನ್ ಬ್ಲೌಸ್ ಆಗಿದೆ. ಸೊ ಇದೊಂದು ಡಿಫ್ರೆಂಟಾಗಿದೆ ನೋಡಿ, ಕೇರ್ಫುಲ್ಲಾಗಿ ವಾಚ್ ಮಾಡಿದ್ದು ತುಂಬ ಚೆನ್ನಾಗಿದೆ ಡಿಸೈನ್. ಆ್ಯಕ್ಚುಲಿ ಇದು ನೋಡಿ, ಪ್ಲೇನ್ ಇದು ಕಾಟನ್ ಸಿಲ್ಕ್ ಸ್ಯಾರಿ ಆಗಿದೆ. ಸೀರೆ ಬಂದು ಕಾಟನ್ ಸಿಲ್ಕ್ ಇತ್ತು, ಕಾಟನ್ ಮಿಕ್ಸ್ ಸಿಲ್ಕ್ ಇತ್ತು, ಓಕೆನಾ? ಸಿಲ್ಕ್ ವಿತ್ ಕಾಟನ್ ಮಿಕ್ಸ್ ಸ್ಯಾರಿ ಇತ್ತು. ಅದು ಗ್ರೀನ್ ಕಲರ್ ಇತ್ತು, ಅದಕ್ಕೆ ಪಿಂಕ್ ಕಲರ್ ಬ್ಲೌಸ್ ಬಂದಿದೆ. ಈ ರೀತಿ ಪೈಪಿಂಗ್ ಎಲ್ಲ ಕೊಟ್ಟು ಸ್ಟಿಚ್ ಮಾಡಿಸಿದ್ದೀನಿ ನೋಡಿ. ಈ ಥರ ಪೈಪಿಂಗ್ ಎಲ್ಲ ಹೇಳಿದ್ದೆ. ಸೊ ಈ ಥರ ಹೇಳಿದೆ. ಸೊ ಅದೇ ರೀತಿ ಸ್ಟಿಚ್ ಮಾಡಿಸಿ, ಇಲ್ಲೂ ಪೈಪಿಂಗ್ ಬಂದಿದೆ ನೋಡ್ಬೋದು ನೀವು. ಸೊ ಇಲ್ಲಿ ಪೋಟ್ಲಿನ್ ಬಟನ್ಸ್ ಬಂದಿದೆ. ತುಂಬ ಡಿಫ್ರೆಂಟಾಗಿದೆ ಅಲ್ವಾ ಈ ಡಿಸೈನು ನೋಡಿ. ನೀವು ಟ್ರೈ ಮಾಡಿಸಿ ಈ ಥರ, ಅಂದರೆ ಸ್ಟಿಚ್ ಮಾಡಿಸಿ ಈ ಥರ ಡಿಸೈನ್ ಒಂದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಲೀವ್ಸ್ ಪಾರ್ಟ್ ನೋಡ್ಬೋದು, ಇದರಲ್ಲಿ ತುಂಬ ಡಿಫ್ರೆಂಟಾಗಿದೆ. ಸೊ ಸ್ಲೀವ್ಸ್ ಪಾರ್ಟ್ ಬಂದು, ಆಮೇಲೆ ಫ್ರಂಟಲ್ಲೂ ನೋಡ್ಬೋದು, ಜಸ್ಟ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿಸಿರೋದು. ಇನ್ ಕೇಸ್ ಏನಾದರೂ ನಿಮಗೆ ಎಂಬ್ರಾಯ್ಡ್ರಿ ಬೇಡ, ನಮಗೆ ಜಸ್ಟ್ ಪ್ಯಾಚ್ ವರ್ಕ್ ಕೊಡಬೇಕು ಅಥವಾ ಪ್ಯಾಟರ್ನ್ ಮಾಡಿಸ್ಬೇಕು ಡಿಫ್ರೆಂಟು ಅಂದರೆ ಯು ಕ್ಯಾನ್ ಗೋ, ಈ ಥರ ಮಾಡಿಸ್ಬೋದು ನೀವು. ಸೊ ನೋಡಿ, ಈ ರೀತಿ ಬ್ಲೌಸ್ ಪಾರ್ಟ್ ನೋಡ್ಬೋದು. ಕೋಲ್ಡ್ ಶೋಲ್ಡರ್ ಅಂತ ಹೇಳ್ತೀವಲ್ವಾ, ಕೇಳಿರ್ತೀರಲ್ವಾ. ಸೊ ಆ ಪ್ಯಾಟ್ರನಲ್ಲಿ ಇದರಲ್ಲಿ ನಿಮಗೆ ಆ ಪಾರ್ಟಲ್ಲಿ ಯೂಶ್ವಲಿ ಹಾಗೆ ಹಾಕ್ಕೊತಾರೆ. ಬಟ್ ಆ ಪಾರ್ಟಲ್ಲಿ ನಿಮಗೆ ನೋಡಿ, ಈ ಥರ ಪ್ಲೀಟ್ಸ್, ಚಿಕ್ಕದಾಗೆ ಪ್ಲೀಟ್ಸ್, ಆ ಕಾನ್ಸೆಪ್ಟಲ್ಲೇ ಮಾಡಿರೋದು. ಇದು ಚಿಕ್ಕದಾಗೆ ಪ್ಲೀಟ್ಸ್ ಎಲ್ಲ ಇಟ್ಟು ಸ್ಟಿಚ್ ಮಾಡಿರೋದು. ಅಲ್ಲಿ ಸುತ್ತಲೂ ಪೈಪಿಂಗ್ ಮಾಡಿದ್ದಾರೆ. ಸೊ ಬ್ಲೌಸ್ ಸ್ಲೀವ್ಸ್ ಪಾರ್ಟೇ ಇದಕ್ಕೆ ಹೈಲೈಟ್ ಆಗಿರುತ್ತೆ ನೋಡಿ. ನೀವು ಆ ರೀತಿಯೂ ನೀವು ಸ್ಟಿಚ್ ಮಾಡಿಸ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ, ನೆಕ್ಸ್ಟ್ ಬಂದು
ಪ್ರೀವಿಯಸ್ ತೋರಿಸಿದ್ನಲ್ಲ ನಿಮಗೆ, ಅದು ಕಾಟನ್ ಸೀರೆಗೂ ಚೆನ್ನಾಗಿ ಕಾಣಿಸುತ್ತೆ, ನೀವು ಟ್ರೈ ಮಾಡ್ಬೋದು. ನೋಡಿ ನೆಕ್ಸ್ಟ್ ಬಂದು ಇನ್ನೊಂದು ಮಿಷಿನ್ ಎಂಬ್ರಾಯ್ಡ್ರಿ ಇದು. ನೆಕ್ಸ್ಟ್ ಇನ್ನೊಂದು ಮಿಷಿನ್ ಎಂಬ್ರಾಯ್ಡ್ರಿ. ಆಗಲೇ ಹೇಳಿದ್ನಲ್ಲ ನಿಮಗೆ, ನಾನು ಯಾವುದೇ ರೀತಿ ಇದು ಮಾಡಿಸಲ್ಲ ಅಂತ, ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿಸಲ್ಲ, ಮಿಷಿನ್ ಎಂಬ್ರಾಯ್ಡ್ರಿನೇ ಮಾಡಿಸೋದು ನಾನು. ನೋಡ್ಬೋದು ಮ್ಯಾಂಗೋ ಡಿಸೈನು ಈ ರೀತಿ ಬಂದಿದೆ. ಪಿಕಾಕ್ ಅನ್ಕೋತೀನಿ, ಸಮ್ ಬರ್ಡ್, ಓಕೆನಾ. ಸೊ ಈ ರೀತಿ ಬಂದಿದೆ, ಈ ರೀತಿ ಡಿಸೈನ್ ಮಾಡಿಸಿರೋದು. ಇದು ಬ್ಯಾಕ್ ಸೈಡ್ ಆಗಿರುತ್ತೆ. ನೆಕ್ಸ್ಟು ಫ್ರಂಟಲ್ಲೂ ಅದೇ ರೀತಿ ಒಂದು ಸೈಡ್ ಬರುತ್ತೆ, ಆ್ಯಸ್ ಯೂಶುವಲ್ ಗೊತ್ತಲ್ವ ನಿಮಗೆ, ಒಂದು ಸೈಡ್ ಪಾರ್ಟ್ ಮಾತ್ರ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನೆಕ್ಸ್ಟ್ ಬಂದು ನೋಡಿ, ನಾನು ಯಾವ ರೀತಿ ಹಾಕ್ಕೊತೀನೋ ಆ ರೀತಿ ನಾನು ಕಸ್ಟಮೈಸ್ ಮಾಡಿ ಮಾಡಿಸಿದ್ದೀನಿ. ನಿಮ್ಗೆ ಬೇಕಂದರೆ ವೇರಿಯೇಷನ್ ಮಾಡ್ಕೊಬೋದು, ಇದರಲ್ಲೇ ನೋಡಿಬಿಟ್ಟು ಸ್ವಲ್ಪ ಚೇಂಜಸ್ ಮಾಡ್ಕೊಬೋದು ನೀವು. ನೋಡಿ ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನೋಡಿ ಈ ಡಿಸೈನು ಸ್ಲೀವ್ಸ್ ಪಾರ್ಟ್ ಹತ್ರನೂ ಬಂದಿದೆ. ಆ್ಯಕ್ಚುಲಿ ಇದೆಲ್ಲ ಎಲ್ಲ ಬ್ಲೌಸು ನೋಡಿದ್ರೆ ಶಾರ್ಟ್ ಸ್ಲೀವ್ಸ್ ಅಲ್ಲ, ಲೆಂತ್ ಇದೆ, ಅರೌಂಡ್ 10 ಇಂಚ್ವರೆಗೂ ಲೆಂತ್ ಇದೆ ಬ್ಲೌಸು. ಅಂದರೆ ಬ್ಲೌಸ್ದು ಸ್ಲೀವ್ಸ್ ಎಲ್ಲ 10 ಇಂಚ್ವರೆಗೂ 10 to 11 ಇಂಚ್ವರೆಗೂ ಲೆಂತ್ ಇದೆ ನಂದು, ಓಕೆನಾ. ಆವಾಗಲೇ ನೀವು ವರ್ಕೆಲ್ಲ ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸೋದು. ನೆಕ್ಸ್ಟ್ ಬಂದು ಇದು ಸ್ಯಾರಿ ಬಂದು ಯೆಲ್ಲೋ ಮತ್ತು ಮೆರೂನ್ ಇತ್ತು, ಬಾಡಿ ಬಂದು ಯೆಲ್ಲೋ ಕಲರ್ ಇತ್ತು. ಸೊ ಪಲ್ಲು ಪಾರ್ಟ್ ಆ್ಯಸ್ ಯೂಶುವಲ್ ಮೆರೂನ್ ಬಂದಿದೆಯಲ್ಲ, ಬ್ಲೌಸ್ ಮೆರೂನ್ ಬಂದಿದೆ. ಈ ರೀತಿ ಎಂಬ್ರಾಯ್ಡ್ರಿ ಮಾಡಿಸಿರೋದು. ಸೊ ನೋಡಿ ಮಿಷಿನ್ ಎಂಬ್ರಾಯ್ಡ್ರಿ, ಇದು ಪ್ಲೇನ್ ಆಗಿತ್ತಲ್ವ, ಸೊ ಹಾಗಾಗಿ ಫುಲ್ಲು ಬಾಡಿ ಪೂರ್ತಿ, ಅಂದರೆ ಪೂರ್ತಿ ಬ್ಯಾಕ್ ಸೈಡ್ ಪೂರ್ತಿನೂ ನೆಕ್ಕಿಗೆ ಹೈಲೈಟ್ ಮಾಡಿಲ್ಲ, ಎಲ್ಲ ಫುಲ್ಲು ಓವರಾಲ್ ವರ್ಕ್ ಮಾಡಿಸಿರೋದು. ಇದೊಂಥರ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಈ ರೀತಿ ಸೆಲೆಕ್ಟ್ ಮಾಡಿದ್ದೆ ನಾನು ಡಿಸೈನು. ಸೊ ನೋಡಿ ಈ ರೀತಿ ಇರುತ್ತೆ, ಓಕೆ. ನಾನೇ ಕಸ್ಟಮೈಸ್ ಮಾಡಿಸಿರೋಂಥ ಬ್ಲೌಸ್ ಇದೆಲ್ಲ, ಓಕೆನಾ. ನಾನು ಯಾವ ರೀತಿ ನೋಡಿ, ಸ್ಲೀವ್ಸ್ ಪಾರ್ಟು ಅಷ್ಟೇ ಇದು ಲೋಟಸ್ ಥರ ಬಂದಿದೆ, ಅಲ್ಲಿ ಚೆನ್ನಾಗಿದೆ, ಬರ್ಡ್ ಇದೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಇದನ್ನು ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನೀವು ಈ ರೀತಿ ಎಲ್ಲ ಹುಡುಕ್ತಾ ಇದ್ರೆ, ಅಂದರೆ ಸರ್ಚ್ ಮಾಡ್ತಾಯಿದ್ರೆ ಯಾವ ರೀತಿನೆಲ್ಲ ನಾವು ಬ್ಲೌಸ್ ಸ್ಟಿಚ್ ಮಾಡಿಸ್ಬೋದು ಅಂತಂದರೆ ನೋಡಿ, ಇದೊಂದು ನಿಮ್ಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಡೆಫಿನೆಟಾಗಿ. ಜಸ್ಟ್ ವರ್ಕ್ ನೋಡ್ರೆ ಏನು ಯೂಸ್ ಆಗೋಲ್ಲ, ಅದು ಸ್ಟಿಚ್ ಮಾಡಾದ್ಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತಲ್ವಾ. ಸೊ ಹಾಗಾಗಿ ಇಲ್ಲಿ ಶೇರ್ ಮಾಡಿದ್ದೀನಿ, ಕಂಪ್ಲೀಟ್ ವಿಡಿಯೋ ಶೇರ್ ಮಾಡಿದ್ದೀನಿ, ಇಲ್ಲಿ ನೀವು ನೋಡ್ಬೋದು. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಯೂಸ್ಫುಲ್ ಆಗೋರಿಗೆ, ಓಕೆನಾ. ಖಂಡಿತ ಶೇರ್ ಮಾಡಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಶೇರ್ ಮಾಡಿ. ಹಾಗೆ ಗೊತ್ತಲ್ಲ, ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಜನಕ್ಕೆ ಶೇರ್ ಮಾಡಿ. ಬಿಕಾಸ್ ಅವರು ಹುಡುಕ್ತಾ ಇರ್ತಾರಲ್ಲ ಯಾವ ರೀತಿ ಎಲ್ಲ ಬ್ಲೌಸ್ ಸ್ಟಿಚ್ ಮಾಡಿಸ್ಬೋದು ಅಂತ, ಟೈಮು ಸೇವ್ ಆಗುತ್ತಲ್ವ. ಈ ವಿಡಿಯೋ ಒಂದು ಜಸ್ಟ್ ನೀವು ಶೇರ್ ಮಾಡಿದ್ರೆ ಆಯಿತು, ಅವ್ರಿಗೂ ಟೈಮ್ ಸೇವ್ ಆಗುತ್ತೆ. ಕ್ವಿಕ್ಕಾಗಿ ಇನ್ ಕೇಸ್ ಏನಾದರೂ ಇದರಲ್ಲಿ ಡಿಸೈನ್ ಇಷ್ಟ ಆದರೆ ಅವರೂ ಸ್ಟಿಚ್ ಮಾಡಿಸ್ಕೋಬೋದು, ನಿಮ್ಮ ಟೈಲರ್ಗೆ ಕೊಟ್ಟು ನೀವು ಸ್ಟಿಚ್ ಮಾಡಿಸ್ಕೋಬೋದು. ನೋಡಿ ಇದು ಸಿಂಪಲಾಗಿ ಒಂದು ಎಂಬ್ರಾಯ್ಡ್ರಿ ಮಾಡಿಸಿರೋದು, ವರ್ಕ್ ಮಾಡಿಸಿರೋದು. ಸ್ಲೀವ್ಸ್ ಪಾರ್ಟ್ ನಾನು ಏನೂ ಮಾಡಿಸಿಲ್ಲ, ಯಾಕೆ ಅಂದರೆ ಅದು ಆಲ್ರೆಡಿ ಅಲ್ಲೇ ಬಾರ್ಡರ್ ದೊಡ್ಡದಾಗಿ ಬಂದಿತ್ತಲ್ವ, ಸೊ ಹಾಗಾಗಿ ಏನೂ ಮಾಡಿಸಿಲ್ಲ. ನೆಕ್ಸ್ಟ್ ನೋಡ್ಬೋದು. ಸೊ ನೋಡಿ ಇದು ನಂಗೆ ಪರ್ಸ್ನಲಿ ತುಂಬ ಇಷ್ಟ ಈ ಬ್ಲೌಸು ನನಗೆ. ಇದು ಬಂದು ನಿಮಗೆ ಸ್ಯಾರಿ ಬಂದು ಪಿಂಕು ಮತ್ತು ಆರೆಂಜಲ್ಲಿ ಬಂದಿದೆ, ಡಬಲ್ ಕಲರ್ ಬಂದಿತ್ತು. ಸೊ ಪಲ್ಲು ಪಾರ್ಟು ಬ್ಲೂ ಬಂದಿತ್ತು. ಸೊ ಆ ಥರ ನೋಡಿ, ಇದು ಬ್ಲೌಸ್ ಬಂದು ಬ್ಲೂ ಬಂದಿದೆ. ಇದು ಈ ರೀತಿ ಫ್ಲೋರಲ್ ಬಂದಿದೆ. ಈ ಥರ ನಾನು ಶೇಪಲ್ಲಿ ಕೊಟ್ಟು ಸ್ಟಿಚ್ ಮಾಡಿಸಿದ್ದೀನಿ. ಇದು ಲೈಕ್ ಬೋಟ್ ನೆಕ್ಕೆ ಬರುತ್ತೆ, ಓಕೆನಾ. ಸೊ ನೋಡಿ ಈ ರೀತಿ ನಾನು ಸ್ಟಿಚ್ ಮಾಡಿಸಿರೋದು. ಆಮೇಲೆ ನೆಟ್ಟಿದೆ, ಆ್ಯಕ್ಚುಲಿ ನೆಟ್ ಹಾಕಿ ಸ್ಟಿಚ್ ಮಾಡಿದ್ದಾರೆ, ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಸ್ಲೀವ್ಸ್ ಪಾರ್ಟ್ ನೋಡ್ಬೋದು, ಮ್ಯಾಂಗೋ ಶೇಪ್ ಇದೆ. ಆ್ಯಕ್ಚುಲಿ ಸ್ಯಾರಿನಲ್ಲಿ ಇದು ಮೋಟಿವ್ ಇತ್ತು ಈ ಥರ, ಸೊ ಅದಕ್ಕೇ ಸೇಮ್ ಬ್ಲೌಸಲ್ಲೇ ಬರಬೇಕು ಅಂತೇಳಿದ್ದೆ. ಸೊ ಅದೇ ರೀತಿ ಅವರು ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಬೆಸ್ಟ್ ಪಾರ್ಟ್ ಏನು ಅಂದರೆ, ನಾನು ಯಾವ ರೀತಿ ಹೇಳ್ತೀನೋ ಅದೇ ರೀತಿ ಸ್ಟಿಚ್ ಮಾಡಿಕೊಡ್ತಾರೆ. ಸೊ ಅದಕ್ಕೆ ಖುಷಿ ಆಗುತ್ತೆ. ಸೊ ಐ ಹೋಪ್ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ವೀಡಿಯೋನ ಶೇರ್ ಮಾಡಿ, ಓಕೆನಾ. ಸೊ ನೆಕ್ಸ್ಟ್ ನಿಮಗೇನಾದರೂ ಸ್ಯಾರಿ ಕಲೆಕ್ಷನ್ಸ್ ಬೇಕು ನಂದು ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಶೇರ್ ಮಾಡ್ತೀನಿ ಸ್ಯಾರಿ ಕಲೆಕ್ಷನ್ಸು ವಿತ್ ಕುಚ್ಚು. ಬಿಕಾಸ್ ನಾನೆಲ್ಲ ಕುಚ್ಚು ಹಾಕ್ತೀನಲ್ಲ ಸ್ಯಾರಿಗೆಲ್ಲ, ಕ್ರೋಶಾ ವರ್ಕು ಎಲ್ಲ ಮಾಡ್ತೀನಲ್ವಾ. ಸೊ ಹಾಗಾಗಿ ನಿಮ್ಗೆ ಬೇಕು ಅಂದರೆ ಹೇಳಿ, ಸೀರೆನೂ ನಾನು ಶೇರ್ ಮಾಡ್ತೀನಿ. ಸೀರೆನೂ ಗೊತ್ತಾದಂಗೆ ಆಯಿತು, ಪ್ಲಸ್ ನಿಮಗೆ ಯಾವ ರೀತಿ ನಾನು ಯಾವ ಸೀರೆಗೆ ಯಾವ ಕುಚ್ಚು ಹಾಕಿದ್ದೀನಿ ಅಂತ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಕೇಳಿ ನೀವು ಕಮೆಂಟಲ್ಲಿ ನಾನು ಮಾಡ್ತೀನಿ, ಓಕೆನಾ. ಅದರದ್ದು ವೀಡಿಯೋನೂ ಮಾಡ್ತೀನಿ, ಓಕೆನಾ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಅಲ್ವಾ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಈ ಬ್ಲೌಸು. ಸೊ ನೋಡಿ ಡೆಫಿನೆಟಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಆದಷ್ಟು ಶೇರ್ ಮಾಡಿ, ಬೇರೆಯವ್ರಿಗೂ ಯೂಸ್ ಆಗುತ್ತಲ್ವಾ. ಸೊ ಹಾಗಾಗಿ ನಿಮ್ಮ ಟೈಮು ಸೇವ್ ಆಗುತ್ತೆ, ನೀವು ಇದರಲ್ಲಿ ಏನಾದರೂ ಚೇಂಜಸ್ಸು ಮಾಡ್ಕೋಬೋದು, ಓಕೆನಾ. ಸೊ ಇದೇ ರೀತಿ ನೀವು ಮಾಡಿಸ್ಕೊಬೋದು, ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.